ಸರ್, ಸೊ ಈ ವರ್ಷ ಅಂದ್ರೆ 8ನೇ ವರ್ಷದ ಒಂದು ಹಿಂದೂ ಮಹಾಗಣಪತಿ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಇವತ್ತು ವಿಶೇಷವಾಗಿ ಒಂದು ಧ್ವಜಸ್ತಂಭ ಮಾಡಿದ್ದಾರೆ. ಸೊ ಏನೆಲ್ಲ ಸಿದ್ಧತೆ ನಡೀತಾ ಇದೆ ಸರ್ ಈ ವರ್ಷ? 8ನೇ ವರ್ಷದ ಹಿಂದೂ ಮಹಾಗಣಪತಿ ಅದ್ದೂರಿ ಕಾರ್ಯಕ್ರಮಕ್ಕೆ ಈಗಾಗಲೇ ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮ ಮುಕ್ತಾಯವಾಗಿದೆ. ತಾವು ನೋಡಿದಂಗೆ ಈ ಸರಿ 8ನೇ ವರ್ಷದ ಹಿಂದೂ ಮಹಾಗಣಪತಿಗೆ ಬದ್ರಿನಾಥ್ ಮಹಾಮಂಟಪವು ಬಹಳ ಅದ್ದೂರಿಯಾಗಿ 8 ವರ್ಷದಲ್ಲಿ ಇದೆ, ಬಹಳ ಅದ್ದೂರಿಯಾಗಿ ಮೂಡಿ ಬರಲಿದೆ ಅಂತ ನನ್ನ ಅನಿಸಿಕೆ ಇದೆ. ಅದೇ ರೀತಿ ಕಲ್ಕತ್ತಾದ ಸುಮಾರು 21 ಜನ ಕೆಲಸಗಾರರು ಬಂದಿದ್ದಾರೆ. ಅಲ್ಲಿ ಕೆಲಸಕ್ಕೆ ವರ್ಕ್ ಸ್ಟಾರ್ಟ್ ಆಗಿದೆ. ನೀವು ನೋಡಿದಂಗೆ ಇದು ಇತಿಹಾಸ ನಿರ್ಮಾಣ ಆಗಲಿದೆ ದಾವಣಗೆರೆಯಲ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಎಷ್ಟು ಎತ್ತರ ಏನಾದರೂ ಇದೆಯಾ? 50 ಅಡಿ ಎತ್ತರ ಮಹಾಮಂಟಪ ನಿರ್ಮಾಣವಾಗಲಿದೆ. 60 ಅಡಿ ಆಗಲ್ಲ, 120 ಅಡಿ ಆಗಲ್ಲ, 60 ಅಡಿ ಎತ್ತರ ಮಹಾಮಂಟಪ ನಿರ್ಮಾಣ ಆಗಲಿದೆ. ಎಷ್ಟು ಅಡಿ ಗಣಪತಿ? 16 ಅಡಿ ಗಣಪತಿ ಇದೆ. 5 ಮುಖ ಪಂಚಮುಖ ಗಣಪತಿ ಈ ಬಾರಿ ಅದೇ ಆರ್ಡರ್ ಕೊಟ್ಟಿದ್ದೀವಿ ನಾವು. ಯಾಕಂದ್ರೆ ಅದು ಈ ವಿಶೇಷವಾದ ಗಣಪತಿ ಪಂಚಮುಖಿ ಗಣಪತಿಯನ್ನು ನಾವು ಈ ಸರಿ ಕೊಡಲೇಬೇಕು ಅಂತ 6 ತಿಂಗಳ ಮುಂಚೆ ನಿರ್ಣಯ ಆಗಿತ್ತು. ಅದೇ ರೀತಿ ಪಂಚಮುಖಿ ಗಣಪತಿ ಕೊಟ್ಟಿದ್ದೀವಿ. ಬಹಳ ಚೆನ್ನಾಗೂ ಇದೆ ಗಣಪತಿ. ಸರಿ, ಬಹಳ ಅದ್ದೂರಿಯಾಗಿ ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ನಡೆಯಲಿದೆ ಅಂತ ನಾನು ಹೇಳ್ತೀನಿ. ಈ ಗಣಪತಿ ವರ್ಷ ಹೆಚ್ಚು ಜನ ಬರ್ಲಿಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ಜನ ಬರ್ತಾರೆ, ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾರೆ. ಸೊ ಅವ್ರಿಗೆಲ್ಲ ಯಾವ ವ್ಯವಸ್ಥೆಗಳನ್ನ ಮಾಡ್ಬೇಕಂತಂದ್ರೆ ಈಗ ದಾವಣಗೆರೆಯಲ್ಲಿ ಹೈಸ್ಕೂಲ್ ಮೈದಾನ ವಿಶಾಲವಾಗಿದೆ. ಈ ಬಾರಿ ಎಲ್ಲ ರೀತಿಯ ಅನುಕೂಲತೆ ಮಾಡಿಕೊಡ್ತೀವಿ ಗಣಪತಿ ದರ್ಶನಕ್ಕಾಗಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇರೆ ರೀತಿಯಲ್ಲಿ ನಾವು ಏನು ಮಾಡಬೇಕು ಅನ್ನೋದಕ್ಕೆ ನಿಮಗೆ ಇನ್ನೂ ಕಾಲಾವಕಾಶಗಳಿದೆ, ನಾನು ಹೇಳ್ತೀನಿ ನಿಮಗೆ. ಈ ಸರಿ 2 ಬಸ್ ಸ್ಟ್ಯಾಂಡ್ ಇದ್ದು 2 ಬಸ್ ಸ್ಟ್ಯಾಂಡ್ ಶಿಫ್ಟ್ ಆಗಿದ್ದಾವೆ. ಹೈಸ್ಕೂಲ್ ಮೈದಾನ ಬಹಳ ವಿಶಾಲವಾಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸಂಜೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ, ಬಂದಂತರಿಗೆ ಕೂರಕ್ಕೆ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೂಪುರೇಷೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಬೇಕು ಅಂತ ನಮ್ಮ ಟ್ರಸ್ಟ್ ಇಂದ ಯಾವುದೇ ತೀರ್ಮಾನಗಳು ಆಗಿಲ್ಲ. ಆದ್ರೆ ನಾನು ಖಂಡಿತ ನಿಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸ್ತೀನಿ. ಸೊ ಈ ವರ್ಷದ ಜನರಿಗೆಲ್ಲ ಸಾಕಷ್ಟು ಕ್ರೇಜ್ ಕೊಡುವಂತ ಹಿಂದೂ ಮಹಾಗಣಪತಿ ಹಬ್ಬ. ಸೊ ಎಲ್ಲೆಲ್ಲಿ ಡಿಜೆ ವ್ಯವಸ್ಥೆಗಳು ಯಾವ ರೀತಿ ಅದೇನಾದ್ರು ಇನ್ನೂ ಕಾಲಾವಕಾಶ ಸಾಕಷ್ಟಿದೆ. ಇನ್ನು 1.5 ಇನ್ನು 40 ದಿನ